ಪಶ್ಚಿಮ ಬಂಗಾಳದ ಮದರಸಗಳಲ್ಲಿ ಒಂದೇ ಮಾತರಂ ಕಡ್ಡಾಯ, ರಾಷ್ಟ್ರಪ್ರೇಮ ಏಕತೆ ಹೆಚ್ಚಿಸುತ್ತದೆ ಎಂದ ಸರ್ಕಾರ, ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಎಂದ ಪ್ರತಿಪಕ್ಷಗಳು. ಪಶ್ಚಿಮ ಬಂಗಾಳದ ಶಾಲೆಗಳಲ್ಲಿ ಒಂದೇ ಮಾತರಂ ಕಡ್ಡಾಯಗೊಳಿಸಿದ್ದ ಸುವೇಂದು ಅಧಿಕಾರಿ ನೇತೃತ್ವದ ಬಿಜೆಪಿ ಸರ್ಕಾರ ಇದೀಗ ರಾಜ್ಯದ ಎಲ್ಲಾ ಮದರಸಗಳಲ್ಲೂ ಕೂಡ ಒಂದೇ ಮಾತರಂ ಹಾಡುವುದನ್ನು ಕಡ್ಡಾಯಗೊಳಿಸಿದೆ. ಮದರಸಾ ತರಗತಿಗಳು ಪ್ರಾರಂಭವಾಗುವ ಮೊದಲು ಪ್ರಾರ್ಥನೆಯ ಸಮಯದಲ್ಲಿ ಎಲ್ಲರೂ ಒಂದೇ ಮಾತರಂ ಹಾಡಬೇಕು ಎಂಬ ಆದೇಶವನ್ನು ಹೊರಡಿಸಿದೆ. ಸರ್ಕಾರಿ ಅನುದಾನಿತ ಮದರಸಗಳು, ಅನುಮೋದಿತ ಶಿಶು ಶಿಕ್ಷಾ ಮತ್ತು ಮಾಧ್ಯಮಿಕ ಶಿಕ್ಷಾ ಕೇಂದ್ರಗಳು, ಅಲ್ಪಸಂಖ್ಯಾತ ವ್ಯವಹಾರಗಳು ಮತ್ತು ಮದರಸಾ ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಾನ್ಯತೆ ಪಡೆದ ಅನುದಾನ ರಹಿತ ಮದರಸಗಳಿಗೂ ಈ ನಿಯಮ ಅನ್ವಯಿಸಲಿದೆ. ಒಂದೇ ಮಾತರಂನಲ್ಲಿ ಹಿಂದೂ ದೇವತೆಯ ಗುಣಗಾನ ಮಾಡಲಾಗಿದೆ. ಇದು ಏಕದೇವರನ್ನು ನಂಬುವ ಇಸ್ಲಾಂ ಧರ್ಮಕ್ಕೆ ವಿರುದ್ಧ ಎಂಬುದು ಮುಸ್ಲಿಂ ಸಂಘಟನೆಗಳ ವಾದದ ನಡುವೆಯೂ ಸುವೇಂದು ಸರ್ಕಾರ ಮದರಸಗಳಲ್ಲಿ ಒಂದೇ ಮಾತರಂ ಕಡ್ಡಾಯಗೊಳಿಸಿದೆ. ಅಲ್ಲದೆ ಈ ಕ್ರಮ ರಾಷ್ಟ್ರ ಪ್ರೇಮ ಮತ್ತು ಏಕತೆಯನ್ನು ಬೆಳಗಿಸಲಿದೆ ಎಂದು ಪ್ರತಿಪಾದಿಸಿದೆ. ಆದರೆ ಪ್ರತಿಪಕ್ಷಗಳು ಇದನ್ನು ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಎಂದು ಟೀಕಿಸಿವೆ. ಅದೇನೇ ಇರಲಿ, ರಾಷ್ಟ್ರೀಯ ಹಾಡನ್ನು ಶಾಲೆಗಳು, ಮದರಸಗಳಲ್ಲಿ ಕಡ್ಡಾಯಗೊಳಿಸುವ ಮೂಲಕ ಪಶ್ಚಿಮ ಬಂಗಾಳ ಸರ್ಕಾರ ರಾಷ್ಟ್ರಕ್ಕೆ ಅತ್ಯುನ್ನತ ಗೌರವವನ್ನು ನೀಡುತ್ತಿರುವುದು ಶ್ಲಾಘಿಸಲೇಬೇಕಾದ ಸಂಗತಿ.